ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಭಾರ್ಗವಿ ಗಾಯತ್ರಿ ದೇವಿ ಅಲಿಯಾಸ್ ಗಂಗಾ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿದ್ದಾರ. ಹಾಗಿದ್ರೆ ಭಾರ್ಗವಿಗೆ ಗೊತ್ತಾಯ್ತ ಗಾಯತ್ರಿ ದೇವಿ ಗಂಗಾ ಇಬ್ರು ಕೂಡ ಒಬ್ರೇ ಅನ್ನೋದು. ಅದೇ ಕಾರಣಕ್ಕೆ ಗಾಯತ್ರಿ ದೇವಿ ಚಕ್ರವ್ಯೂಹದಲ್ಲಿ ಬಂದಿಯಾಗಿದ್ದೇನೆ ಅನ್ನೋ ರೀತಿಯಲ್ಲಿ ನಟಿಸಿ ಗಾಯತ್ರಿ ದೇವಿಯನ್ನೇ ಚಕ್ರವ್ಯೂಹದಲ್ಲಿ ಬಂಧಿಸಿದಾಳ. ಏನಾಯ್ತು ಏನ್ ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇನು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಗಾಯತ್ರಿ ದೇವಿ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಆಕೆ ಮುಖವಾಡ ಹಾಕೊಂಡು ಆಕೆ ಉಸಿರುವಳಿ ಅಂತ ಹೇಳಿ ಜಯದೇವ್ ಮಗ ಅರ್ಜುನ್ ಹತ್ರ ಹೇಳ್ತಾರೆ. ಇಲ್ಲಿ ರವೀಂದ್ರ ಭಟ್ಕಳ್ ಅವರು ಹಾಗೆ ಭಾರ್ಗವಿ ಇಬ್ರು ಕೂಡ ಗಾಯತ್ರಿ ದೇವಿಯನ್ನ ನಂಬಿ ಮೋಸ ಹೋಗ್ತಿದ್ದಾರೆ. ಜೆ.ಪಿ. ಪಾಟೀಲ್ ಪ್ರಕಾರವಾಗಿ ಗಾಯತ್ರಿ ದೇವಿ ಒಬ್ಬ ಉಸಿರುಬಳ್ಳಿ, ಜೊತೆಗೆ ರವೀಂದ್ರ ಮತ್ತೆ ಭಾರ್ಗವಿ ಎಂದು ನ್ಯಾಯದ ಪರವಾಗಿ ನಿಂತವರು. ಆದ್ರೆ ಗಾಯತ್ರಿ ದೇವಿಯ ವಿಷಯದಲ್ಲಿ ಅವರು ತಪ್ಪು ಮಾಡ್ತಿದ್ದಾರೆ. ನ್ಯಾಯ ನ್ಯಾಯ ಅಂತ ಹೇಳಿ ಅನ್ಯಾಯ ಮಾಡುವಳ ಪರವಾಗಿ ನಿಂತ್ಕೊಂಡಿದ್ದಾರೆ ಅಂತ ಹೇಳಿ ಜೆ.ಪಿ. ಪಾಟೀಲ್ ಅನ್ಕೋತಿದ್ದಾರೆ. ನಿಜವಾಗ್ಲೂ ಜೆ.ಪಿ. ಪಾಟೀಲ್ ಹೇಳ್ತಿರ್ತಕ್ಕಂತ ಮಾತು ಸತ್ಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಜೆ.ಪಿ. ಪಾಟೀಲ್ ಗಾಯತ್ರಿ ದೇವಿ ಕಂಡ್ರೆ ಬೆಚ್ಚಿ ಬೀಳ್ತಾರೆ. ಯಾಕಂದ್ರೆ ನಿಜವಾದ ಗಾಯತ್ರಿ ದೇವಿ ಏನು ಅನ್ನೋದು ಜೆ.ಪಿ. ಪಾಟೀಲ್ಗೆ ಸುಳಿವಿದೆ. ಆದ್ರೆ ಆಕೆನೇ ಗಂಗಾ ಅಂತಕ್ಕಂತ ವಿಷಯ ಖಂಡಿತ ಜೆ.ಪಿಗೂ ಕೂಡ ಗೊತ್ತಿಲ್ಲ. ಆದ್ರೆ ಅದು ಗೊತ್ತಿರೋದು ಒಬ್ರಿಗೆ ಮಾತ್ರ, ಅದು ಶಕ್ತಿ ಪ್ರಸಾದ್ಗೆ ತನ್ನ ತಂಗಿನೇ ಗಾಯತ್ರಿ ದೇವಿನೇ ಗಂಗಾ ಅಂತಕ್ಕಂತ ವಿಷಯ ಗೊತ್ತಿದೆ. ಅದೇ ಕಾರಣಕ್ಕೆ ಜೆ.ಪಿ. ಪಾಟೀಲ್ ಅಂದು ಕಾಲ್ ಮಾಡಿದಾಗ ಗಾಯತ್ರಿ ದೇವಿ ನಿನ್ನ ಮನೆಗೆ ಬಂದಿದ್ದಾಳೆ ಅಂತ ಹೇಳಿ ಶಕ್ತಿ ಪ್ರಸಾದ್ ಹೆದ್ರ ಬಿಟ್ಟಿದ್ರು. ಹಾಗಾಗಿ ಅವರ ಮನೆಗೆ ಬಂದಿದ್ದ ಇಬ್ರು ಕೂಡ ಸುಪುಬಾಗಿ ಪ್ಲಾನ್ ಮಾಡ್ಕೊಂಡ್ರು. ಶಕ್ತಿ ಪ್ರಸಾದ್ ಒಬ್ಬ ಕೆಟ್ಟವನು, ಅವನಂದ್ರೆ ನನ್ಗಾಗೋದಿಲ್ಲ ಅನ್ನೋ ರೀತಿಯಲ್ಲಿ ಗಾಯತ್ರಿ ದೇವಿ ಮನೆಯವ್ರ ಮುಂದೆ ನಾಟಕ ಮಾಡಿದ್ರು. ಹಿಂಬದಿಯಲ್ಲಿ ತಮ್ಮ ನಾಟಕ ಏನು ಅನ್ನೋದನ್ನ ಶಕ್ತಿ ಪ್ರಸಾದ್ಗೆ ಹೇಳ್ಕೊಟ್ಟಿದ್ರು. ಇದರ ಜೊತೆಗೆ ಇಲ್ಲಿ ಭಾರ್ಗವಿಯನ್ನ ಟ್ರ್ಯಾಪ್ ಮಾಡೋದಕ್ಕೆ ಅಂತಾನೆ, ತನ್ನ ಬಿಸ್ನೆಸ್ಗೆ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರ್ದು ಅಂತಾನೆ ಗಾಯತ್ರಿ ದೇವಿ ಭಾರ್ಗವಿ ಮುಂದೆ ಪ್ರತ್ಯಕ್ಷವಾಗಿತ್ತು. ಯಾಕಂದ್ರೆ ಭಾರ್ಗವಿನೇ ಕಾಳಿ ಅಂತಕ್ಕಂಥ ವಿಷಯ ಗಾಯತ್ರಿ ದೇವಿಗೆ ಗೊತ್ತಾದ ಕ್ಷಣನೇ ಇಲ್ಲಿ ಭಾರ್ಗವಿ ಜೊತೆ ಆಕೆ ಮನೆಗೆ ಹೋಗ್ಬೇಕು, ಆಕೆಯ ಎಲ್ಲಾ ಚಲನ ವಲನಗಳನ್ನ ಕೂಡ ಅಬ್ಸರ್ವ್ ಮಾಡಬೇಕು, ನಮ್ಮ ಕೆಲಸವನ್ನ ಸಲೀಸ್ ಮಾಡ್ಕೋಬೇಕು, ಜೊತೆಗೆ ನನ್ನ ಶತ್ರು ಆಗಿರ್ತಕ್ಕಂಥ ಕಾಳಿಯನ್ನ ಸಂಹಾರ ಮಾಡಬೇಕು ಅಂತಾನೆ ಗಾಯತ್ರಿ ದೇವಿ ನಾಟಕ ಮಾಡಿಕೊಂಡು ಭಾರ್ಗವಿ ಜೊತೆ ಜೆ.ಪಿ. ಪಾಟೀಲ್ ಮನೆ ಸೇರ್ಕೋತಾರ. ಅಲ್ಲಿ ಅರ್ಜುನ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಇಲ್ಲಿ ಗಾಯತ್ರಿ ದೇವಿ ಉಸಿರುವಲ್ಲಿ ನಾಟಕ ಮಾಡ್ತಿದ್ದಾರೆ. ಆಕೆ ಖಂಡಿತವಾಗ್ಲೂ ಕೂಡ ನೋಡುವಷ್ಟು ಸುಲಭ ಅಲ್ಲ, ಆಕೆ ಮುಗ್ಧೆ ಅಲ್ಲ, ಅತಿ ವಿನಯಂ ದೂರ್ತ ಲಕ್ಷಣವನ್ನು, ಹಾಗೆ ಆಕೆ ಹಿಂದೆ ಬೇರೆದೇ ಮುಖ ಚಹರೆ ಇದೆ ಅಂತ. ಹಾಗಾಗಿ ಪ್ರತಿ ಕ್ಷಣ ಕೂಡ ಹೇಳ್ತಿದ್ದಾರೆ ಭಾರ್ಗವಿಗೆ, ಆಕೆಯನ್ನ ನಂಬೇಡಿ, ಆಕೆ ಏನೋ ನಾಟಕ ಮಾಡ್ತಿದ್ದಾಳೆ ಅಂತ ಅನ್ನಿಸ್ತದೆ ಅಂತ. ಆದ್ರೆ ಭಾರ್ಗವಿ ಮಾತ್ರ ನಿಮ್ಮ ತಂದೆನೇ ಸುಳ್ಳು ಹೇಳ್ತಿದ್ದಾರೆ, ಸತ್ಯ ಒಪ್ಕೊಳ್ಳೋದಕ್ಕೆ ಹೇಳಿ. ಇಲ್ಲಿ ಗಾಯತ್ರಿ ದೇವಿಗೆ ಅನ್ಯಾಯ ಆಗಿದೆ, ಗಾಯತ್ರಿ ದೇವಿ ತುಂಬಾನೇ ಒಳ್ಳೆಯವರು ಅಂತ ಹೇಳಿ ಭಾರ್ಗವಿ ವಾದವನ್ನ ಮಾಡ್ತಿದ್ದಾರೆ. ಇಬ್ಬರ ನಡುವೆ ಗಾಯತ್ರಿ ದೇವಿಯ ಒಂದು ವಿಶ್ವವಾಗಿ ಅವರಿಬ್ಬರ ನಡುವೆ ದೊಡ್ಡದಾದಂತಹ ಒಂದು ಗೋಡೆನೆ ಕ್ರಿಯೇಟ್ ಆಗ್ತದೆ. ಅದನ್ನ ಬಳಸ್ಕೊಟ್ಟಿರ್ತಕ್ಕಂಥ ಬೃಂದ ಈ ಒಂದು ವಿಶ್ವನೇ ಬಳಸ್ಕೊಂಡು ಅರ್ಜುನ್ ಮತ್ತೆ ಭಾರ್ಗವಿಯನ್ನ ದೂರ ಮಾಡೋದು ಹೇಗೆ ಅಂತ ಹೇಳಿ ಸ್ಕೆಚ್ ಹಾಕ್ತಿದ್ದಾರೆ. ಅದರ ಒಂದು ಹಂತವಾಗೇನೆ ಇಲ್ಲಿ ಗಾಯತ್ರಿ ದೇವಿಯನ್ನ ತುಂಬಾ ನಾಜುಕ್ತನದಲ್ಲಿ ಮನೆಯಿಂದ ಹೊರಗಡೆ ದಬ್ಬುಗೆ ಹೊಸದೊಂದು ಪ್ಲಾನ್ ಮಾಡ್ತಾಳೆ. ಆ ಒಂದು ಪ್ಲಾನ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗತ್ತೆ. ಇಲ್ಲಿ ನಿರ್ಮಲಾ ಮತ್ತೆ ಜೆ.ಪಿ. ಪಾಟೀಲ್ ಒಂದಾಗ್ತಾರ. ಎಲ್ಲರೂ ಕೂಡ ಮನೆಯವ್ರು ಸೇರ್ಕೊಂಡು ಗಾಯತ್ರಿ ದೇವಿಯನ್ನ ಮನೆಯಿಂದ ಹೊರಗಡೆ ದಬ್ಬಿದ್ದೆ ಗಾಯತ್ರಿ ದೇವಿ ತನ್ಗೆ ಅನ್ಯಾಯ ಆಗ್ತದೆ, ಅನ್ಯಾಯ ಮಾಡಿದ್ಯಾರು, ಅನ್ಯಾಯ ಆಗ್ತಿರೋದು ನನಗೆ ಅನ್ಕೊಂಡು ಹತ್ಕೊಂಡಿದ್ದೆ. ಭಾರ್ಗವಿ ಹೋಗ್ತಿರೋ ದಾರಿಯಲ್ಲೇ ಬಂದು ಕುಳಿತುಕೋತಾರೆ. ಬಿಕಾಸ್ ಭಾರ್ಗವಿ ಕಡೆಗೆ ತಾನು ಬೀಳಬೇಕು ಅನ್ನೋ ಕಾರಣಕ್ಕೆ. ಜೊತೆಗೆ ಕೈಯಲ್ಲಿ ಇದ್ದಂಥ ಎಂಜಲನ್ನ ಕೂಡ ತೊಳ್ಕೊಳ್ಳೋದಿಲ್ಲ ಗಾಯತ್ರಿ ದೇವಿ. ಯಾಕಂದ್ರೆ ಊಟ ಮಾಡ್ತಾನೆ ಅವರು ಮನೆಯಿಂದ ಹೊರಗಡೆ ಹಾಕಿರ್ತಾರೆ ಗಾಯತ್ರಿ ದೇವಿಯನ್ನ. ಬಟ್ ಭಾರ್ಗವಿಗೆ ಸತ್ಯ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ತುಂಬಾನೇ ಹೈ ಡ್ರಾಮಾ ಮಾಡ್ತಿದ್ದಾರೆ ಗಾಯತ್ರಿ ದೇವಿ. ಎತ್ತ ಕಡೆ ಭಾರ್ಗವಿ ಆಲ್ರೆಡಿ ಗಾಯತ್ರಿ ದೇವಿಯ ಬಂಧನದಲ್ಲಿ ಸಿಲುಕ ಹಾಕಿಕೊಂಡಿದ್ದಾರೆ. ಗಾಯತ್ರಿ ದೇವಿ ತನ್ನ ಕೆಲಸ ಮಾಡಬೇಕು ಅಂತ ಹೋದಾಗ್ಲೆಲ್ಲ ಕೂಡ ಗಾಯತ್ರಿ ದೇವಿ ಟ್ರ್ಯಾಪ್ ಮಾಡ್ತಿದ್ದಾರೆ. ಈ ಬಾರಿ ಕೂಡ ಭಾರ್ಗವಿ ಗಾಯತ್ರಿ ದೇವಿಯ ಟ್ರ್ಯಾಪ್ ನಲ್ಲಿ ಬಿದ್ದಿದ್ದಾಳೆ. ಅದೇ ರೀಸನ್ ಅಂದಾಗ ಇಲ್ಲಿ ಭಾರ್ಗವಿ ಗಾಯತ್ರಿ ದೇವಿಯನ್ನ ನಂಬ್ಕೋಬೇಕಾಗಿದೆ. ಜೊತೆಗೆ ಇಲ್ಲಿ ಗಾಯತ್ರಿ ದೇವಿಯ ಆಟಕ್ಕೆ ಮರಳಾಗಬೇಕಾಗಿದೆ. ಗಾಯತ್ರಿ ದೇವಿಯನ್ನ ಮನೆಯಿಂದ ಹೊರಗಡೆ ದಬ್ಬಿದ್ದಾರೆ ಅನ್ನೋ ವಿಷಯ ಹೇಳಿದೆ. ಜಸ್ಟ್ ಎಂಜಲ ಕೈಯನ್ನ ನೋಡಿದೆ ಭಾರ್ಗವಿಗೆ ಗೊತ್ತಾಗ್ಬಿಡತ್ತ. ನೀವು ಮನೆಗೆ ಬನ್ನಿ ಅಮ್ಮ ಅಂತ ಹೇಳ್ತಿದ್ದಾಳೆ ಭಾರ್ಗವಿ. ಆದ್ರೆ ಗಾಯತ್ರಿ ದೇವಿ ಮಾತ್ರ ಇಲ್ಲ, ನಾನು ಬರೋದಿಲ್ಲ, ನಾನು ಆ ಮನೆಯಲ್ಲಿ ಇರೋದ್ರಿಂದ ಇಡೀ ಮನೆ ನೆಮ್ಮದಿ ಹಾಳಾಗ್ತದೆ, ಮನೆ ರಣರಂಗವಾಗ್ತದೆ, ನನ್ನ ಮನೆ ಅದು, ನನ್ನ ಮನೆಯವರವರು, ಅವ್ರಿಗೆ ತೊಂದರೆ ಕೊಡೋದು ನನಗೆ ಇಷ್ಟ ಆಗೋದಿಲ್ಲ, ನಾನು ಬರೋದಿಲ್ಲ ಅಮ್ಮ ಅಂತ ಹೇಳ್ತಾರೆ. ಬಟ್
ಗಾಯತ್ರಿ ದೇವಿಯವರು ಬರಲೇಬೇಕು, ನಿಮಗೆ ನ್ಯಾಯ ಕೊಡಿಸೋದು ನನ್ನ ಜವಾಬ್ದಾರಿ ಅಂತ ಅನ್ಕೊಂಡಿದ್ದೆ. ಭಾರ್ಗವಿ ಗಾಯತ್ರಿ ದೇವಿಯನ್ನ ಮನೆಗೆ ವಾಪಸ್ ಕರ್ಕೊಂಡು ಬರ್ತಾರೆ. ಮನೆಗೆ ವಾಪಸ್ ಕರ್ಕೊಂಡು ಬರ್ತಿದ್ದಾಗೆ ಇಡೀ ಮನೆಯವರು ಮತ್ತೆ ಗಾಯತ್ರಿ ದೇವಿಯ ವಿರುದ್ಧ, ಭಾರ್ಗವಿಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಆದ್ರೆ ಭಾರ್ಗವಿ ಮಾತ್ರ ಎಲ್ಲರಿಗೂ ಕೂಡ ಚಳಿ ಬಿಡಿಸೋ ಕೆಲಸಕ್ಕೆ ಮುಂದಾಗ್ತಿದ್ದಾಳೆ. ಜಸ್ಟ್ ಭಾರ್ಗವಿ ಮಾತ್ರ ಅಲ್ಲ, ಈ ಬಾರಿ ಚರಣ್ ಕೂಡ ಭಾರ್ಗವಿ ಜೊತೆ ಕೈ ಜೋಡಿಸಿದ್ದಾರೆ. ತನ್ನ ತಾಯಿಗೆ ಅವಮಾನ ಆಗಬಾರ್ದು, ತನ್ನ ತಾಯಿಯನ್ನ ಹೆಂಡತಿ ಅಂತ ಒಪ್ಕೋಬೇಕು ಅಂತ ಚರಣ್ GP ಪಾಟೀಲ್ಗೆ ಕಂಡೀಷನ್ ಹಾಕ್ತಿದ್ದಾರೆ. GP ಮಾತ್ರ ಯಾವುದೇ ಕಾರಣಕ್ಕೂ ಇದಕ್ಕೆ ಸುತಾರಂ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಇಲ್ಲಿ ಭಾರ್ಗವಿ ನಿರ್ಮಲಾ ಅವರ ಒಂದು ಅಹಂಕಾರಕ್ಕೆ ಪೆಟ್ಟು ಕೊಡೋ ಕೆಲಸವನ್ನ ಮಾಡ್ತಾರೆ. ಇವತ್ತು ನೀವು ನಿರ್ಮಲಾ ಪಾಟೀಲ್ ಆಗಿ ಗಾಯತ್ರಿ ದೇವಿಯವರನ್ನ ಹೊರಗಡೆ ದಬ್ಬಕ್ಕೆ ನೋಡಿದ್ರೆ, ಆದ್ರೆ ನಿಜವಾಗ್ಲೂ ಈ ಮನೇಲಿ ಇರ್ತಕ್ಕಂಥ ಅಧಿಕಾರ ಇರೋದು ಅವ್ರಿಗೆನ. ಅವರು ಮನ್ಸು ಮಾಡಿದ್ರೆ ರಾತ್ರಿ ನಿಮ್ಮ ಮದುವೆಯನ್ನ ಮುರಿದು ಹಾಕ್ಬೋದು. ಒಂದು ಪಿಟಿಷನ್ ಹಾಕಿದ್ರೆ ಸಾಕು, ನಿಮ್ಮ ಮದುವೆ ಮುರಿದು ಬೀಳುತ್ತಾ. ಎಚ್ಚರಿಕೆಯಿಂದ ಇರಿ. ಒಂದು ಹೇಳ್ತೀನಿ ಕೇಳಿಸ್ಕೊಡಿ, ನೀವು ಯಾರು ಅವ್ರಿಗೆ ಪ್ರೀತಿ ತೋರಿಸಿ ಅಂತ ನಾನು ಹೇಳ್ತಿಲ್ಲ. ನಿಮ್ಮ ಮನಸ್ಸಿಗೆ ಖಾಸಿ ಆಗಿದೆ, ನಿಮ್ಮ ಸಂಸಾರಕ್ಕೆ ಪೆಟ್ಟಾಗಿದೆ ಅನ್ನೋದು ನನಗೂ ಕೂಡ ಅರ್ಥ ಆಗುತ್ತೆ. ಅಟ್ಲೀಸ್ಟ್ ಮನುಷ್ಯತ್ವ ತೋರಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಇನ್ನು ಮುಂದೆ ಗಾಯತ್ರಿ ದೇವಿಯವರು ಇಲ್ಲೇ ಇರ್ತಾರೆ, ಅವ್ರಿಗೆ ಯಾರು ಕೂಡ ಅವಮಾನ ಮಾಡುವ ಹಾಗಿಲ್ಲ. ಇಲ್ಲ ಅಂದರೆ ನಾನು ಕೋರ್ಟಿನ ಮುಖಾಂತರ ಉತ್ತರವನ್ನು ಕೊಡಬೇಕಾಗತ್ತೆ ಅಂತ ಹೇಳಿ ಭಾರ್ಗವಿ ಎಚ್ಚರಿಕೆಯನ್ನ ಕೊಡ್ತಾರೆ. ನಂತರ ಇಲ್ಲಿ ಗಾಯತ್ರಿ ದೇವಿ, ನೋಡಮ್ಮ ಭಾರ್ಗವಿ, ಇವತ್ತು ನಾನು ಈ ರೀತಿ ಮೃಷ್ಟಾನ್ನ ತಿಂತಿದ್ದೇನೆ ಅಂದ್ರೆ ಅದಕ್ಕೆಲ್ಲ ನೀನೇ ಕಾರಣ. ನಿಜಕ್ಕೂ ಇಂಥ ಒಂದು ದಿನ ಬರುತ್ತೆ, ನಾನು ನೆಮ್ಮದಿಯಾಗಿ ಈ ರೀತಿ ಊಟ ಮಾಡ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅಂತ ಹೇಳಿ ಗಾಯತ್ರಿ ದೇವಿ ಭಾರ್ಗವಿ ಮುಂದೆ ದೊಡ್ಡ ನಾಟಕವನ್ನೇ ಮಾಡ್ತಿದ್ದಾರೆ. ಅದ ಕಡೆ ಬೃಂದ ಮೊದಲೇ ಹೇಳಿದ್ಲು ಅರ್ಜುನ್ಗೆ, ನಾವು ಗಾಯತ್ರಿ ದೇವಿಯನ್ನ ಮನೆಯಿಂದ ಆಚೆ ಹಾಕಿದ್ದೀವಿ, ಹಾಗಂದ್ ಮಾತ್ರಕ್ಕೆ ಮತ್ತೆ ಗಾಯತ್ರಿ ದೇವಿ ವಾಪಸ್ ಬರೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ನಿನ್ನ ಹೆಂಡತಿ ಭಾರ್ಗವಿ ಮತ್ತೆ ಗಾಯತ್ರಿ ದೇವಿಯನ್ನ ಮನೆ ಕರ್ಕೊಂಡು ಬಂದರೂ ಕೂಡ ಅಚ್ಚರಿ ಇಲ್ಲ. ಆಗೇನು ಮಾಡ್ತೀಯ ಅರ್ಜುನ್, ಮೊದಲು ನೀನು ಭಾರ್ಗವಿಯನ್ನ ನಿನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು, ಆಗ ಮಾತ್ರ ಗಾಯತ್ರಿ ದೇವಿ ಮನೆಯಿಂದ ದೂರ ಇರಲಿಕ್ಕೆ ಸಾಧ್ಯ ಅಂತ ಹೇಳಿರ್ತಾರೆ. ಹಾಗಾಗಿ ಅರ್ಜುನ್ ಕೂಡ ಭಾರ್ಗವಿ ಗಾಯತ್ರಿ ದೇವಿಯನ್ನ ಕರ್ಕೊಂಡು ಬಂದಿದ್ದೆ ತಡ ಭಾರ್ಗವಿ ವಿರುದ್ಧ ಸಿಡಿದಿದ್ದಾರೆ. ನೀವು ಯಾಕೆ ಗಾಯತ್ರಿ ದೇವಿಯನ್ನ ಮತ್ತೆ ವಾಪಸ್ ಕರ್ಕೊಂಡು ಬಂದ್ರೆ ಈ ಮನೆಯಲ್ಲಿ ಖುಷಿ, ಸಂತೋಷ, ನೆಮ್ಮದಿ ಅನ್ನೋದೇ ಕಾಣಿಸ್ತಿಲ್ಲ, ಇದಕ್ಕೆಲ್ಲ ಕಾರಣನೇ ಗಾಯತ್ರಿ ದೇವಿ ಅಂತ ಅರ್ಜುನ್ ಹೇಳ್ತಾರೆ. ಇಲ್ಲ ಅರ್ಜುನ್, ಖಂಡಿತ ಎಲ್ಲವೂ ಕೂಡ ವಾಪಸ್ ಬರುತ್ತೆ. ಖಂಡಿತ ಗಾಯತ್ರಿ ದೇವಿ ಅವ್ರಿಗೆ ಅನ್ಯಾಯ ಸಿಕ್ತಿದ್ದಾಗೆ, ಎಲ್ಲ ಸತ್ಯ ಆಚೆ ಬರ್ತಿದ್ದಾಗೆ ಮೊದಲೇ ಹಾಗೆ ನೆಮ್ಮದಿ ಸಂತೋಷ ನೆಲೆ ಮಾಡುತ್ತೆ ಅಂತ ಭಾರ್ಗವಿ ಹೇಳಿದಾಗ ನನಗೆ ಯಾಕೋ ಆ ರೀತಿ ಅನ್ನಿಸ್ತಾ ಇಲ್ಲ. ನನಗೆ ನನ್ನ ಕುಟುಂಬ, ಸಂಸಾರ, ನನ್ನ ಹೆಂಡತಿ, ಮಗು ಅನ್ನೋ ಒಂದು ಸಂಸಾರ ಇರಬೇಕು ಅನ್ನೋ ಆಸೆ ಇತ್ತು. ಆದರೆ ಈಗ ಅನ್ನಿಸ್ತಿದೆ ಎಲ್ಲವೂ ಕೂಡ ಕನಸಾಗೆ ಉಳಿದು ಬಿಡುತ್ತೇನೋ ಅಂತ ಹೇಳಿ ಅರ್ಜುನ್ ಇಂಡೈರೆಕ್ಟ್ ಆಗಿ ನನ್ನ ನಿಮ್ಮ ನಡುವೆ ಇನ್ನು ಮುಂದೆ ಯಾವುದೇ ರೀತಿ ಸಂಬಂಧ ಇರುವುದಿಲ್ಲ, ನಾವಿಬ್ರು ದೂರ ಆಗ್ಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ. ಜೊತೆಗೆ ಇಲ್ಲಿ ಭಾರ್ಗವಿ ಖಾಲಿಯಾಗಿ ಜನಗಳನ್ನ ಕಾಪಾಡೋದಕ್ಕೆ ಮುಂದಾಗ್ತಿದ್ದಾರೆ. ಆಂಬ್ಯುಲೆನ್ಸ್ನ ಮುಖಾಂತರ ಇಲ್ಲಿ ಇವರನ್ನೆಲ್ಲರನ್ನ ಕೂಡ ಮಿಸ್ಲೀಡ್ ಮಾಡ್ತಿದ್ದಾರೆ ಗಾಯತ್ರಿ ದೇವಿ. ಆದ್ರೆ ನಿಜಕ್ಕೂ ಭಾರ್ಗವಿ ಗಾಯತ್ರಿ ದೇವಿಯನ್ನ ನಂಬಿಕೊಂಡು ಗಾಯತ್ರಿ ದೇವಿಯ ಪಾಶಕ್ಕೆ ಸಿಕ್ಕಾಕೊಂಡು ಈ ರೀತಿ ಟ್ರ್ಯಾಪ್ ಆಗ್ತಿದಾರ, ಅಥವಾ ಗಾಯತ್ರಿ ದೇವಿ ಮೇಲೆ ಅನುಮಾನ ಬಂದಂತಹ ಭಾರ್ಗವಿ ಗಾಯತ್ರಿ ದೇವಿಯನ್ನ ತನ್ನ ಬಳಿಯಲ್ಲೇ ಇಟ್ಕೊಂಡು ಆಕೆ ಯಾರು, ಆಕೆಯ ಪೂರ್ವಾಪರ ಏನು ಅನ್ನೋದನ್ನ ತಿಳ್ಕೊಂಡು, ಆಕೆನೇ ಗಂಗಾ ಅನ್ನೋ ವಿಷಯವನ್ನ ಕೂಡ ತಿಳ್ಕೊಂಡು ಆಕೆಯ ಇಡೀ ಬಿಸ್ನೆಸ್ ಅನ್ನ ಕೊಲಾಪ್ಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಭಾರ್ಗವಿ ಗಾಯತ್ರಿ ದೇವಿಯ ಮುಂದೆ ನಾಟಕ ಮಾಡ್ತಾ ಗಾಯತ್ರಿ ದೇವಿನ ಕೆಡ್ಡಾಗೆ ಬೀಳಿಸಿ ಆಕೆ ರಂಗೋಲೆ ಕೆಳಗಡೆ ನುಗ್ಗಿದ್ರೆ, ಚಾಪೆ ಕೆಳಗಡೆ ನುಗ್ಗಿದ್ರೆ ಇಲ್ಲಿ ಭಾರ್ಗವಿ ರಂಗೋಲೆ ಕೆಳಗಡೆ ನುಗ್ಗಿ ಪಾಠ ಕಲಿಸೋದಕ್ಕೆ ಮುಂದಾಗಿದ್ದಾರೆ. ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.